ನಾನು ಒಂದು 5 ನಿಮಿಷ ಮಾತಾಡ್ತೀನಿ. ಮಿಕ್ಕಿದ ಕಾರ್ಯಕ್ರಮವನ್ನು ನಮ್ಮ ಕೆಪಿಸಿಸಿಯಿಂದ ವೃತ್ತಿದ್ದಾರೆ. ಅವರು ಎಲ್ಲ ಟೆಕ್ನಿಕಲ್ ಬಗ್ಗೆನೂ ಯಾವ ಥರ ಮಾಡಬೇಕು ಅಂತ ವಿವರವಾಗಿ ಅವರು ಈ ಸ್ಕ್ರೀನ್ ಮೇಲೆ ನಿಮಗೆ ಹೇಳ್ತಾರೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಕೊತ್ತೂರು ಮಂಜನ ಅವರು ಬರಬೇಕಾಗಿತ್ತು. ಅವರು ಅರ್ಜೆಂಟ್ ಕೆಲಸ ಇದೆ ಅಂತ ಬರಲ್ಲ ಅಂತ ಹೇಳ್ಬಿಟ್ಟು ನೀವು ಕಾರ್ಯಕ್ರಮವನ್ನು ನಡೆಸಿ ಮುಂದುವರಿಸಿ ಅಂತ ನನಗೆ ಹೇಳಿದ್ದಾರೆ. ಇಲ್ಲಿ ಸೇರಿರುವಂಥ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರೇ, ಈ ಮುಖಂಡರ ಪರವಾಗಿ ಇವತ್ತು ಮೊಹರಂ ಹಬ್ಬದ ಶುಭಾಶಯಗಳನ್ನು ಎಲ್ಲರಿಗೂ ನಾನು ಮೈನಾರಿಟಿ ಕಮ್ಯುನಿಟಿಗೆ ಎಲ್ಲರಿಗೂ ಶುಭಾಶಯಗಳನ್ನು ತಿಳಿಸಲಿಕ್ಕೆ ಬಯಸ್ತೀನಿ. SIR ಬಗ್ಗೆ ನಮಗೂ ಕೂಡ ಪೂರ್ತಿ ವಿವರ ಗೊತ್ತಿಲ್ಲ. ಆಕ್ಚುಲಿ ಈಗ ನಮಗೂ ಸ್ವಲ್ಪನೇ ಗೊತ್ತಿರೋದು. ನಾವು ಕೂಡ ಇಲ್ಲಿ ಎಲ್ಲ ವಿವರವಾಗಿ ಇನ್ನೂ ತಿಳ್ಕೋಬೇಕಾಗುತ್ತೆ. SIR ಅಂದರೆ ಸ್ಪೆಷಲ್ ಇಂಟರ್ನ್ಶಿಪ್ ರಿವಿಷನ್ ಅಂತ ಇಂಗ್ಲೀಷಲ್ಲಿ. ವಿಶೇಷ ಮತದಾರರ ಪಟ್ಟಿಯ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಅಂತ ಈಗ ಇರುವುದನ್ನು ಹೊಸದಾಗಿ ಮಾಡುವಂಥದ್ದು. ಈಗ ಯಾವಾಗಿಂದ ಮಾಡ್ತಾರಂದರೆ ಈ ತಿಂಗಳು 30ನೇ ತಾರೀಕಿಂದ ಜುಲೈ 29 ಅಂದರೆ 1 ತಿಂಗಳ ಕಾಲಕ ಈ ಪರಿಷ್ಕರಣೆಯ ಎಲ್ಲ ಮತದಾರರ ಪಟ್ಟಿಯನ್ನು ಮಾಡ್ತಾರೆ. ಇದಕ್ಕೆ ನಾವು BLA 2 ಅಂತ ಏನು BLA 1 ನಾನು BLA 2 ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಎರಡೆರಡು ಮಾಡಿ ಕೊಟ್ಟಿದ್ರು. ನಾವು ಲಿಸ್ಟ್ ಕಳಿಸಿದ್ವು. ಆದರೆ ಒಂದೊಂದೇ ತಿಳಿಬಿಟ್ಟು ಅವರು ಕಳಿಸಿದ್ದಾರೆ. ಕೆಲವು ಅದರಲ್ಲಿ ಮಿಸ್ ಆಗಿರ್ಬೋದು, ದಯವಿಟ್ಟು ಕ್ಷಮಿಸಬೇಕು. ಅದು ನಮಗೂ ಕೂಡ ವಿಷಯದ ಕೊರತೆಯಿಂದ ನಾವು ಎರಡೆರಡು ಕಳಿಸಿದ್ವಿ. ಅದು ಒಂದೊಂದಾಗಿ ಬಂದಿದೆ. ಅದರ ಕಾರ್ಡ್ಸ್ ಬಂದಿದೆ. ನಾವು ಕಾಂಗ್ರೆಸ್ ಆಫೀಸಲ್ಲಿ ಅದನ್ನು ನಾವು ಕೊಡ್ತೀವಿ. BLO ಅಂದ್ರೆ ನಮ್ಮ ಅಂಗನವಾಡಿ ಟೀಚರು ಅಥವಾ ನಮ್ಮ ಸ್ಕೂಲ್ನ ಟೀಚರ್ ಯಾರಾದರೂ ಒಬ್ರು ಇರ್ತಾರೆ. ಏನಂತ BLO ಅಂತ. ನಾವು BLA ಅಂದರೆ BLA 2 ಇರ್ತಾರಲ್ಲ, ಅವ್ರ ಜೊತೆ ಕೋಆರ್ಡಿನೇಟ್ ಮಾಡ್ಕೋಬೇಕು. ಈಗ ನಿಮ್ಮನ್ನು ಯಾಕೆ ಕರೆದಿದ್ದೀವಿ ಅಂದರೆ BLA 2 ಒಬ್ರೊಬ್ಬರನ್ನ ಮಾಡಿದ್ದೀವಿ. ಸುಮಾರು 400 ವಿಲೇಜ್ಗಳಿದೆ. ಆದರೆ ಈಗ ನಾವು ಮಾಡಿರೋದು 264 ಬೂತ್ಗಳು ಮಾತ್ರ. 264 ಬೂತ್ ಅವರು ಹೋಗಿ ಮಾಡೋಕ್ಕಾಗಲ್ಲ. ಇನ್ನೂ ಬೇಕು ಅವ್ರ ಸಪೋರ್ಟ್ಗೆ. ನೀವು ಲೀಡರ್ ಕೂಡ ಅವ್ರ ಸಪೋರ್ಟ್ಗೆ ನಿಂತ್ಕೋಬೇಕು. BLA 2 ಜೊತೆಯಲ್ಲಿ ನಿಮ್ಮ ಎಲ್ಲರೂ ನಿಂತುಕೊಂಡು ಆ BLO ಯಾರಿದ್ದಾರೆ, ಅಂಗನವಾಡಿ ಟೀಚರು ಮತ್ತು ಟೀಚರ್ಗಳು ಯಾರಿದ್ದಾರೆ ಅವರಿಗೆ ನೀವು ಹೇಳಬೇಕಾಗತ್ತೆ. ನಮ್ಮೂರಲ್ಲಿ ಇಂಥವ್ರಿದ್ದಾರೆ, ಇಂಥವ್ರಿಲ್ಲ ಅಂತ ನೀವು ವಿವರವಾಗಿ ಅವ್ರ ಜೊತೆ ನೀವು ಕೋಆರ್ಡಿನೇಟ್ ಮಾಡಬೇಕಾಗತ್ತೆ. ಅಂದರೆ SIR ಮಾಡುವ ಮುಖ್ಯ ಉದ್ದೇಶ ಏನಂದರೆ ಅರ್ಹ ಮತದಾರರನ್ನು ಸೇರಿಸುವುದು. ಸೇರಿಸುವುದಂದರೆ ಈಗ ನಮಗೆ ರೈಟ್ಸ್ ಇದೆ. ನಾವು ಭಾರತ ದೇಶದಲ್ಲಿ ವಾಸ ಮಾಡೋಕ್ಕೆ ನಾವು ರೈಟ್ಸ್ ಇದೆ ಅಂತ ಅವರನ್ನು ಸೇರಿಸೋದು. ಯಾರನ್ನು ಸೇರಿಸ್ಬೇಕನ್ನೋದು ನಿಮ್ಗೆ ಗೊತ್ತಿತ್ತೆ. ನಿಮ್ಮ ಊರುಗಳಲ್ಲಿ ನಿಮಗೆ ಗೊತ್ತಿರುತ್ತೆ. ಅದನ್ನು ನೀವು ಸೇರಿಸಬೇಕಾಗತ್ತೆ. ಮೃತಪಟ್ಟವರ ಹೆಸರನ್ನು ತೆಗೆಸೋದು. ಯಾರ್ಯಾರು ಸತ್ತೋಗಿರೋದು ನಿಮ್ಗೆ ಗೊತ್ತಿದೆ ಅಂಥವರನ್ನು ತೆಗೆಸಬೇಕಾಗತ್ತೆ. ಬೇರೆ ಊರಿಗೆ ಶಾಶ್ವತವಾಗಿ ಸ್ಥಳಾಂತರ ಆದವರ ಹೆಸರುಗಳನ್ನು ಪಟ್ಟಿಯಿಂದ ತೆಗೆಸುವುದು. ಈಗ ಸುಮ್ಮನೆ ಇಲ್ಲಿ ಓಟ್ ಇಟ್ಕೊಂಡಿರ್ತಾರೆ, ಬೇರೆ ಕಡೆನೂ ಓಟ್ ಇಟ್ಕೊಂಡಿರ್ತಾರೆ. ಅದಕ್ಕೋಸ್ಕರ ಅಂಥ ಸಂದರ್ಭದಲ್ಲಿ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗುತ್ತೆ. ಅದು
ನೀವು ನೀವು ನಿಮ್ಮ ಮಾಡಿಕೊಂಡಿರ್ತಾರೆ ಅಂತ ಡೂಪ್ಲಿಕೇಟ್ ಮತದಾರರನ್ನು ಪಟ್ಟಿಯಿಂದ ತೆಗೆಸುವುದು, ಇದನ್ನೆಲ್ಲ ಉದ್ದೇಶ ಇಟ್ಟುಕೊಂಡು SIR ರಚನೆ ಮಾಡಿದ್ದಾರೆ. ನಮ್ಮ ಅನ್ಯ ಪಕ್ಷದವರು ಇದನ್ನೇ ಆಧಾರವಾಗಿ ಇಟ್ಟುಕೊಂಡು ಯಾರ್ಯಾರು ಕಾಂಗ್ರೆಸ್ಗೆ ವೋಟ್ ಹಾಕ್ತಾರಂತ ಗುರುತಿಸಿ ಅವರನ್ನು ಪ್ರೀತ್ಯಾನಾಗಿ ತೆಗೆಸುವ ಉದ್ದೇಶ ಇದೆ. ಆ ತೆಗೆಸುವ ಉದ್ದೇಶವನ್ನು ನಾವು ಯಾವ ರೀತಿ ತಡೆಗಟ್ಟಬೇಕು ಎನ್ನುವ ಉದ್ದೇಶದಿಂದ ನಾವು ಇವತ್ತು ಈ ಸಭೆಯನ್ನು ನಾವು ಕರೆದಿದ್ದೀವಿ. BLOಗಳು ಬರ್ತಾರೆ, ಎನ್ಯುಮರೇಷನ್ ಫಾರಂ ಅಂತ ಒಂದು ಎನ್ಯುಮರೇಷನ್ ಫಾರಂ ಕೊಡ್ತಾರೆ. ಆ ಎನ್ಯುಮರೇಷನ್ ಫಾರಂ ಅಲ್ಲಿ ನಿಮ್ಮ ಎಲ್ಲ ವಿಷಯವನ್ನು ಅಲ್ಲಿ ದಾಖಲಿಸಬೇಕು. ಏನಾದರೂ ಸ್ವಲ್ಪ ತಪ್ಪಿದ್ರು ನಿಮ್ಮ ವೋಟರ್ ಲಿಸ್ಟ್ ಇಂದ ಡಿಲೀಟ್ ಆಗುತ್ತೆ. ನೀವು ಸರಿಯಾಗಿ ನೋಡ್ಕೋಬೇಕು. ಅದನ್ನ ನೋಡ್ಕೊಳ್ಳೋ ಜವಾಬ್ದಾರಿ BLA 2ಗೆ ಕೊಟ್ಟಿದ್ದೀವಿ. ಆ BLA 2 ಜೊತೆ ನಮ್ಮ ಮುಖಂಡರು ಕೂಡ ಇತ್ತು, ಅದನ್ನ ನೋಡ್ಕೋಬೇಕಂತ ಈ BLA 2 ಬಿಟ್ಟು ಕೂಡ ನೀವು ನಿಮ್ಮನ್ನ ಎಲ್ಲ ಕರೆದಿರುವ ಮೂಲ ಉದ್ದೇಶ. ಇದಕ್ಕೆ ಈ ಎನ್ಯುಮರೇಷನ್ ಫಾರಂ ತುಂಬುವಾಗ ಸುಮ್ಮನೆ ತುಂಬಿಬಿಟ್ಟು ಕೊಟ್ರೆ ಸಾಕಾ ಸರ್ ಅಂತ ಕೇಳ್ಬೋದು. ಅಲ್ಲ, ನೀವು ದಾಖಲೆಗಳನ್ನು ಕೊಡಬೇಕಾಗತ್ತೆ. ಆ ದಾಖಲೆಗಳ ಬಗ್ಗೆ ಆಮೇಲೆ ಸ್ಕ್ರೀನ್ ಅಲ್ಲಿ ನಮ್ಮ ಪೃಥ್ವಿ ಸರ್ ಹೇಳ್ತಾರೆ. ನಾನು ಉದಾಹರಣೆ ಕೊಡ್ತೀನಿ. ನೀವು ಶಾಲಾ ಸರ್ಟಿಫಿಕೇಟ್ ಆಗಲಿ, ರೇಷನ್ ಕಾರ್ಡ್ಗಳಾಗಲಿ, ಸರ್ಕಾರಿ ದಾಖಲೆಗಳಾಗಿ, ಪಾಸ್ಪೋರ್ಟ್ ಆಗಲಿ, ಯಾವ್ದಾದ್ರು ಇನ್ನೂ ಅನೇಕ ದಾಖಲೆಗಳಿದೆ, ಅದನ್ನು ವಿವರವಾಗಿ ಹೇಳ್ತೀವಿ. ಆ ದಾಖಲೆಯಲ್ಲಿ ಯಾವ್ದಾದ್ರು ಅಟ್ಯಾಚ್ ಮಾಡಿ ಆ ಎನ್ಯುಮರೇಷನ್ ಫಾರಂ ಕೊಟ್ಟು 2 ಕೊಡ್ತಾರೆ, ಒಂದು ನೀವು ಇಟ್ಕೋಬೇಕು. ಬೈ ಚಾನ್ಸ್ ನಾವು ಎನ್ಯುಮರೇಷನ್ ಫಾರಂ ಅಲ್ಲಿ ಮೊಬೈಲ್ ಸಂಖ್ಯೆ ತಪ್ಪು ಮಾಡೋದಾಗ್ಲಿ, ಯಾವ್ದಾದ್ರು ಇನ್ಸಲ್ ಆಗ್ಲಿ, ಒಂದು ಅಕ್ಷರ ಕೂಡ ಏನಾದ್ರೂ ಮಿಸ್ಟೇಕ್ ಇದ್ರೆ ಅದು ನಿಮ್ದು ವೋಟರ್ ಲಿಸ್ಟ್ ಇಂದ ಡಿಲೀಟ್ ಮಾಡ್ತಾರೆ. ಅದನ್ನ ನೀವು ವಿವರವಾಗಿ ನೋಡ್ಕೋಬೇಕು. ಆಮೇಲೆ ನೀವು ಒಂದು ಕಡೆಯಿಂದ ಒಂದು ಕಡೆ ಬಾಡಿಗೆ ಮನೆಯವರು ಶಿಫ್ಟ್ ಆಗಿರ್ತೀರಾ, ಇಲ್ಲ ಅಲ್ಲಿಂದ ಬಂದು ಪಟ್ಟಣದಲ್ಲಿ ವಾಸ ಮಾಡ್ತೀರಾ, ಈ ತರ ಎಲ್ಲ ಇರುತ್ತೆ. ಅದಕ್ಕೆ ಕೂಡ ನೀವು ಎಲ್ಲಿದ್ದೀರೋ ಅಲ್ಲಿಗೆ ನೀವು ಅಡ್ರೆಸ್ ಪ್ರೂಫ್ ಅನ್ನ ಕೊಟ್ಟು ನೀವು ಅದನ್ನು ಬದಲಾಯಿಸ್ಕೋಬೇಕಾಗತ್ತೆ. ಇಲ್ಲ ಅಂತಂದ್ರೆ ಅದನ್ನು ನೀವು ಡಿಲೀಟ್ ಮಾಡ್ತಾರೆ. ಇಷ್ಟು ಜಾಗೃತವಾಗಿ ನೀವು ನೋಡ್ಕೋಬೇಕಾಗತ್ತೆ. ಇಲ್ಲ ಅಂತಂದ್ರೆ ಅವರು ಅದನ್ನೇ ಆಧಾರವಾಗಿ ಇಟ್ಕೊಂಡು ನಿಮ್ದು ಡಿಲೀಟ್ ಮಾಡ್ತಾರೆ. ಡಿಲೀಟ್ ಮಾಡಿದ್ರೆ ನೀವು ಲಾಸ್ಟ್ ಅಲ್ಲಿ ನಿಮ್ಮ ಹೆಸರೇನಾದ್ರೂ ಇಲ್ಲದೇ ಇದ್ರೆ, ಒಂದು ವೇಳೆ ಇಲ್ಲದೇ ಇದ್ರೆ ಅಂತ ಸಂದರ್ಭದಲ್ಲಿ ನಿಮ್ಗೆ ತಿರ್ಗಾ ಕೂಡ ಅವಕಾಶ ಇರುತ್ತೆ. ಒಂದು ಹೊಸದಾಗಿ ಸೇರಿಸ್ಕೋಬೇಕಾದ್ರೆ ಫಾರಂ ನಂಬರ್ 6, ತಿದ್ದುಪಡಿ ಮಾಡಬೇಕಾದ್ರೆ ಫಾರಂ ನಂಬರ್ 8, ಆಮೇಲೆ ಆಕ್ಷೇಪಣೆ ಏನಾದ್ರು ಸಲ್ಲಿಸಬೇಕಾದ್ರೆ ಫಾರಂ ನಂಬರ್ 7. ಈ ತರ ಅವಕಾಶ ಇದೆ. ಆದರೆ ನೀವು ಕರೆಕ್ಟ್ ಆಗಿ ನೀವು ಫಾಲೋ ಮಾಡಬೇಕಾಗತ್ತೆ. ಈ ವಿಷಯ ಅಲ್ಲದೆ ಇನ್ನೂ ಅನೇಕ ವಿಷಯಗಳು ಇದರಲ್ಲಿ ಅಡಗಿದೆ. ಅದನ್ನು ನಮ್ಮ ಪೃಥ್ವಿ ಸರ್ ಹೇಳ್ಕೊಡ್ತಾರೆ. ಈಗ ನಾನು ಪಕ್ಷದ ಸಂಘಟನೆ ಬಗ್ಗೆ 2 ಮಾತನ್ನು ಹೇಳ್ತಾ ಇದ್ದೀನಿ. ಹಲವಾರು ಜನಾಂಗಗಳ ಪೈಕಿ ನಮ್ಮ ಕೊತ್ತೂರು ಮಂಜಣ್ಣ ಅವರು ಶಾಸಕರಾಗಿದ್ದಾರೆ. ಅದರಿಂದ ಅವರಿಗೆ ಮಂತ್ರಿ ಪದವಿ ಸಿಗಲಿ ಮತ್ತು ಮಂತ್ರಿ ಪದವಿ ಕೊಡಬೇಕಂತ ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಈಗ ಮುಂದೆ ಮಂಜಣ್ಣನವರು ರಾಷ್ಟ್ರ ರಾಜಕಾರಣ ಮತ್ತು ರಾಜ್ಯ ರಾಜಕಾರಣದಲ್ಲಿ ಬೆಳೀಬೇಕಾದ್ರೆ ನಮ್ಮ ಮುಳಬಾಗಲು ಕೂಡ ತುಂಬಾ ಇಂಪಾರ್ಟೆಂಟ್. ಇಲ್ಲಿ ಕೂಡ ನಾನು ಶಾಸಕನಾಗಿ ಹೋದ್ರೆ ಅವರಿಗೆ ಬಲ ಬರುತ್ತೆ. ನಾನು ಶಾಸಕನಾಗಬೇಕಾದ್ರೆ ನಮಗೆ ಇನ್ನೂ 40,000 ಓಟ್ ಕಮ್ಮಿ ಇದೆ. ನನಗೆ 25,000 ನನಗೆ ಕಡಿಮೆ ಬಂದಿತ್ತು. ಬಿಜೆಪಿ
ನಮ್ಮಲ್ಲಿ ಆ ಕಡೆ ಹಾಕೋರು ಕೂಡ ಒಂದು 5,000 ಇರ್ತಾರೆ. ಹೆಚ್ಚು ಕಮ್ಮಿ 40,000 ಓಟ್ಗಳನ್ನ ನಾವು ತೆಗೆಯಬೇಕಾಗುತ್ತೆ. ಅದರಿಂದ ಪಕ್ಷವನ್ನು ಸಂಘಟನೆ ಮಾಡಬೇಕಾದ್ರೆ ನಾನೊಬ್ಬ ಪಕ್ಷದ ಅಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ. ನಾನು ಎಲ್ಲ ಮನೆಗಳಿಗೂ ಹೋಗಬೇಕಾಗುತ್ತೆ. ಕಟ್ಟ ಕಡೆ ಮನೆಗಿನ ಊರಿಗೂ ನಾನು ಹೋಗಬೇಕಾಗುತ್ತೆ. ನಾನು ಅವರು ಕಾಂಗ್ರೆಸ್ ಪಕ್ಷದವರು, ಇವರು JDS ಪಕ್ಷದವರು, ಅವರು ಇಂಡಿಪೆಂಡೆಂಟ್ ಅವರು ಅಂತ ನಾನು ಹೇಳಕ್ಕಾಗಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಯಾರು ಅನುಕೂಲ ಮಾಡುತ್ತಾರೆ, ನಾಳೆ ಬೆಳಗ್ಗೆ ನನ್ನನ್ನು ಕೆಲಸಕ್ಕೆ ಯಾರು ಅನುಕೂಲ ಮಾಡಿಕೊಡ್ತಾರೆ ಅವರ ಪ್ರತಿ ಮನೆ ಭಾಗಕ್ಕೂ ನಾನು ಬರಕ್ಕೆ ನಾನು ರೆಡಿ ಇದ್ದೀನಿ ಅಂತ ಈ ಸಂದರ್ಭದಲ್ಲಿ ನಾನು ನಿಮ್ಮ ಎಲ್ಲಾ ಪಕ್ಷದ ಮುಖಂಡರಲ್ಲಿ ನಾನು ಬೇಡ್ಕೊಂತ ಇದ್ದೀನಿ. ಇದೇ ತರ ನಾನು ಈಗ ನನ್ನ ಶಾಸಕನಾಗಬೇಕಾದ್ರೆ ಮುಂದಿನ ದಿನಗಳಲ್ಲಿ ನೀವು ಕೂಡ ಗ್ರಾಮ ಪಂಚಾಯಿತಿಗಳಲ್ಲಿ ಮೆಂಬರ್ಗಳಾಗಬೇಕು, TPS ಮೆಂಬರ್ ಆಗಬೇಕು, ನಗರಸಭೆಯಲ್ಲಿ ಎಲ್ಲ ಮೆಂಬರ್ಗಳಾಗಬೇಕು. ಇದೆಲ್ಲ ಮೆಂಬರ್ಗಳಾಗಬೇಕಾದ್ರೆ ಪಕ್ಷ ಸಂಘಟನೆ ಕೂಡ ತುಂಬಾ ಮುಖ್ಯ. ಇದೇ ರೀತಿ ನಾವು ನಗರಸಭೆಯಿಂದ ಓನ್ಲಿ ನಗರಸಭೆಯಿಂದ ಒಂದು ಮೀಟಿಂಗ್ ಅನ್ನು ಪ್ರತ್ಯೇಕವಾಗಿ ನಗರಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರತ್ಯೇಕವಾಗಿ ಒಂದು ಮೀಟಿಂಗ್ ಕರೀತೀನಿ. ಎರಡನೇದು ಮಹಿಳಾ ಶಕ್ತಿಗಳಿಗೆ ಅವರಿಗೆ ಉತ್ತೇಜನ ಮಾಡಕ್ಕೆ ಮಹಿಳೆಯರು ಕೂಡ ಒಂದು ಮೀಟಿಂಗ್ ಕರೀಬೇಕಂತ ಯೋಚನೆ ಮಾಡ್ತಾ ಇದ್ದೀನಿ. ಆಮೇಲೆ ನಾವು ದೀರ್ಘ ಸುಮಂಗಲಿ ಭಾವ ಕಾರ್ಯಕ್ರಮ ಪಂಚಾಯಿತಿ ಮಟ್ಟದಲ್ಲಿ ನಾವು ಮಾಡಿಕೊಂಡು ಹೋಗ್ತಿದ್ವು. ಆದರೆ ನಮ್ಮ ಇಲ್ಲಿ ಹಿರಿಯರಿದ್ದಾರೆ, ಇವರು ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ. ನಾವು ಪಂಚಾಯಿತಿ ಮಟ್ಟದಲ್ಲಿ ಹೋದಾಗ ನಮಗೆ ಅಲ್ಲಿ 50% ಜನ ಮಾತ್ರ ನಮಗೆ ಕಾರ್ಯಕ್ರಮಕ್ಕೆ ಬರ್ತಿದ್ರು, ಇನ್ನು 50% ಜನ ಕಾರ್ಯಕ್ರಮಕ್ಕೆ ಬರೀತಿರಲಿಲ್ಲ. ಅದರಿಂದ ಈ ಕಾರ್ಯಕ್ರಮವನ್ನು ನಾವು ಪ್ರತಿ ಮನೆಗೆ, ಪ್ರತಿ ಬಾಗಿಲಿಗೆ ಈ ದೀರ್ಘ ಸುಮಂಗಲಿ ಭಾವ ಕಾರ್ಯಕ್ರಮವನ್ನು ತಗೊಂಡು ಹೋಗ್ಬೇಕಂತ ನನಗೆ ಸಲಹೆ ಕೊಟ್ಟಿದ್ದಾರೆ. ಆದ್ದರಿಂದ ಇದೇ ಶ್ರಾವಣ ಮಾಸ ಬಂದ ತಕ್ಷಣ, ಇನ್ನು ಒಂದು ತಿಂಗಳಿಗೆ ಶ್ರಾವಣ ಮಾಸ ಬಂದ ತಕ್ಷಣ ನಮ್ಮ ಹೆಣ್ಣು ಮಕ್ಕಳನ್ನು ಮುಂದೆ ಇಟ್ಟುಕೊಂಡು ಪ್ರತಿ ಮನೆ ಬಾಗಿಲಿಗೂ ಈ ದೀರ್ಘ ಸುಮಂಗಲಿ ಭಾವ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಪ್ರತಿ ಮನೆ ಬಾಗಿಲಿಗೆ ಅರಿಶಿನ ಕುಂಭಕ್ಕೆ ಕುಂಕುಮ ಕೊಡಕ್ಕೆ ನಮ್ಮ ಮುಖಂಡರ ಸಹಕಾರದೊಂದಿಗೆ ಬರ್ತೀನಂತ ಈ ಕಾರ್ಯಕ್ರಮದಲ್ಲಿ ನಾನು ಹೇಳ್ತಾ ಇದ್ದೀನಿ. ಒಂದು ಪಂಚಾಯಿತಿ ಒಂದು ಕಡೆ ಸ್ಟಾರ್ಟ್ ಮಾಡಿದರೆ ಅದೇ ಪ್ಯಾರಲಲ್ ಆಗಿ ನಗರಸಭೆ ಸದಸ್ಯರು ಇಲ್ಲಿರ್ಬೋದು, ನೀವು ಎಲ್ಲ ಗಮನಿಸ್ಕೋಬೇಕು. ಒಂದು ಪಂಚಾಯಿತಿ ಈ ಕಡೆ ಮಾಡಿದರೆ ಒಂದು ನಗರ, ಒಂದು ವಾರ್ಡು ನಾನು ಮುಗಿಸ್ತೀನಿ, ಒಂದು ವಾರ್ಡ್ ಮುಗಿಸ್ತೀನಿ. ಒಂದು ಪಂಚಾಯಿತಿ 30 ಪಂಚಾಯಿತಿ ಇದೆ, 31 ವಾರ್ಡ್ ಇದೆ. ಅದರಿಂದ ಒಂದು ಪಂಚಾಯಿತಿ ಒಂದು ವಾರ್ಡು. ಈಗ ಪ್ಯಾರಲಲ್ ಆಗಿ ಪಂಚಾಯಿತಿನೂ ಮುಗಿಸ್ತೀನಿ ಮತ್ತು ವಾರ್ಡುನು ನಾನು ಮನೆಗೂ ನೆಕ್ಸ್ಟ್ ಮಂತ್ ಇಂದ ಮನೆಗೂ ದೀರ್ಘ ಸುಮಂಗಲಿ ಭಾವ ಕಾರ್ಯಕ್ರಮವನ್ನು ಮಾಡಕ್ಕೆ ಪ್ರತಿ ಮನೆಗೂ ನಗರದಲ್ಲೂ ಕೂಡ ಬರ್ತೀನಿ ಅಂತ ಈ ಸಂದರ್ಭದಲ್ಲಿ ಮಾತು ಕೊಡ್ತಾ ಇದ್ದೀನಿ. ಅದರಿಂದ ಹತ್ತಿರದಲ್ಲೇ ನಿಮ್ಮ ಗ್ರಾಮ ಪಂಚಾಯತಿ ಎಲೆಕ್ಷನ್ ಬರ್ತಾವೆ, ನಿಮ್ಮ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಬರ್ತಾವೆ, ನಗರಸಭೆ ಎಲೆಕ್ಷನ್ ಬರ್ತದೆ. ಅದರಿಂದ ದಯವಿಟ್ಟು ನೀವು ಅವ್ರ ಮನೆಗೆ ಹೋಗ್ಬೇಡಿ, ಇವ್ರ ಮನೆಗೆ ಹೋಗ್ಬೇಡಿ, ಅವ್ರ ಹತ್ರ ಹೋಗ್ಬೇಡಿ, ಇವ್ರ ಹತ್ರ ಹೋಗ್ಬೇಡಿ ಅಂತ ದಯವಿಟ್ಟು ಸಲಹೆಗಳನ್ನು ಕೊಡ್ತೀರಾ. ನನಗೆ ಹೆಜ್ಜೆಯಲ್ಲಿ ಹೆಜ್ಜೆ ಹಾಕಿ ಕೈ ಜೋಡಿಸಿ ಪ್ರತಿ ಮನೆಗೂ ಬರಕ್ಕೆ ನೀವು ಸಹಕಾರ ಕೊಡಬೇಕು. ನೀವೇ ಬಂದು ನನಗೆ ಕೈ ಜೋಡಿಸ್ಬೇಕಂತ ಈ ಸಂದರ್ಭದಲ್ಲಿ ನಿಮಗೆ 2 ಕೈ ಎತ್ತಿ ನಮಸ್ಕಾರ ಮಾಡುತ್ತಾ ಬೇಡ್ಕೊಂತ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.